ಇದ್ರಾಗ ಅಲ್ಲಿ ಈಗ ಅಷ್ಟು GPS ಆಗ್ಯಾವಿಲ್ಲ ಅದಲ್ಲ ನಿಮಗೆ ಎಷ್ಟು ದಿವಸ ಆಯ್ತು ಒಂದು ಟೈಮ್ ಪೀರಿಯಡ್ ಮಾಡಬೇಕು ಯಾಕಂದ್ರೆ ಅದು 42 ಎಕರೆಗೆ ಹೋಗ್ಬೇಕು ಅಷ್ಟು ತಂದು ಕೊಡ್ತೀನಿ 1500 ತಂದು ಕೊಡ್ತೀನಿ ಬಸವರಾಜ್ ಯಾಕಂದ್ರೆ ಇಲ್ಲಿದು 100 ಕೆಲಸ ನಡೀಬೇಕು ಅಲ್ಲಿ ಅವನ್ನ ವರ್ಕ್ ಆರ್ಡರ್ ಬಂದವ ಅವ್ರು ಕೊಟ್ಬಿಡ್ತಾರ ವರ್ಕ್ ಆರ್ಡರ್ ಆಗಿದ್ದು ಕೊಟ್ಬಿಡಪ್ಪ ಈಗ ಅದನ್ನ ಮಾಡಕತ್ತೀನಿ ಈಗ ಅದಕ್ಕ ಬಂದೀನಿ ಈಗ ಅದಲ್ಲ ಈಗ ಇಂಗ್ಲೀಷ್ ಕೊಟ್ಬಿಡ್ತೀನಿ ನಾಳೆ ಬಂದಿಲ್ಲ ಅದಕ್ಕೆ ಬಂದೀನಿ ನಿಮ್ಮ ಆಶೀರ್ವಾದ ಇದ್ರೆ ನಾನು ಗೆಲ್ಸಿರಿ ಅದಕ್ಕೆ ಮಾಡಕ್ಕ ಬಂದಿರೋ ಕೆಲಸ ಏನು ಇಲ್ಲಮ್ಮ ಒಳ್ಳೆ ಈಗ ಇಷ್ಟು ತರಿಸಿ ಯಾರ್ಯಾರು ಒಂದಿಷ್ಟು ಮಂದಿ ಯಾವ ಉಳ್ದಾವ ಅಂತ ನೋಡ್ರಿ ಯಾರು ಇದ್ರೆ ಅವ್ರಿಗೆ ಹೇಳ್ಬಿಡ್ರಿ ಅವ್ರಿಗೂ ಸ್ವಲ್ಪ ಬಂದ ಇನ್ನೊಂದು ಇವೆಂಟ್ ಎಷ್ಟು ಉಳ್ದಾವಪ್ಪ 8 ರಿಂದ 10 ಅವ್ರಿಗೆ ಯಾರು ನೋಡ್ರಿ ಅವ್ರು ಇಲ್ಲಿ ಇದ್ರ ಸರಿ ಬಂದಾಗ್ಬಿಟ್ಟೈತ್ರಿ ಸಬ್ಸೆಂಡ್ ಆಗೈತೆ ಅಂತ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಬರಾಕೊಂತೀರಿ ಚಾಲೂನ ಮಾಡ್ಕೊಡೋಲ್ರಿ ನಮ್ಗೆ 2000 ರೇಷನ್ ಇಲ್ಲ ರೇಷನ್ ಕಾರ್ಡೂ ಇಲ್ಲ ರೇಷನ್ ಕಾರ್ಡ್ ಮಾತ್ರ ಸ್ಥಗಿತ ಐತಿಲ್ಲಮ್ಮ ಮತ್ತೆ ಅದಕ್ಕೆ ಇದೊಂದು ಪಾಪ ಅವ್ರಿಗೆ ಒಂದು ಅವಕಾಶ ಐತಿ ಎಲ್ಲ ಮಾಡಿದ್ರಿ ಕಟ್ ಕೊಟ್ಬಿಡೋಣ ಪಾಪ ಒಂದು ಶಾಂತಿ ನಿಮ್ದಿಂದ ಇರ್ತಾರ ನಿನಗೂ ನೆನೆಸ್ತಾರ ನಿನಗೂ ಒಳ್ಳೇದಾಗತ್ತೆ ದೇವ್ರು ಒಳ್ಳೇದು ಮಾಡ್ತಾರ ಅದಕ್ಕೆ ಒಟ್ಟು ಹೇಳೋದು ಹೆಂಗೆ ಹೋಗಿ 5 ತಿಂಗಳು ತಾರೀಕು ಇಟ್ರು 9 DPR ಐತೆ ಇಲ್ಲಿದು ಐತೆ ಸರ್ ಅಲ್ಲಿದು ಐತೆ ಸರ್ ಯಾವ ಕಡೆ ಅವರು ಅದನ್ನು ಇಮಿಡಿಯೇಟ್ ಫಾಲೋಅಪ್ ಮಾಡಿರಿ ಅದು DPR ಆಗಿದ್ದರೆ ನಾನು ತೊಗೊಂಡ್ಕೊಡಿ ಇಮಿಡಿಯೇಟ್ ಅದನ್ನ ಈಗ ನೀವು ಎರಡು ಕ್ಯಾಬಿನೆಟ್ನಾಗ ಇರಿಸಿ ಅಪ್ರೂವಲ್ ಮಾಡಿಸಿ ಯಾವುದು 36 ಕೋಟಿ 24 ನಿಮಗೊಂದು 32 ಕೋಟಿ ರೂಪಾಯಿ UGD ಮಾಡಿಸೀನಿ ನಿಮ್ಮದು 36 ಕೋಟಿ ರೂಪಾಯಿ 24/7 ಮಾಡಿಸೀನಿ ಆದರೆ ಅದಾಗೈತಿ ಇದೊಂದು ತೊಗೊಂಬಂದ್ಬಿಡ್ರಿ ಇದೊಂದು ಮಾಡಿಸ್ಕೊಡಿ ಬರಬ ಆಯ್ತು ಕೆಲಸ ನಿಮ್ಮದು 36 ಕೋಟಿ ಮಂಜೂರಾತಿ ಆತಳ 24 ತಾಸು ಹೆಚ್ಚುವರಿ ಏನು ನಳಗಳಾಗಿದ್ವಲ್ಲ ಅವಕ್ಕೆಲ್ಲವಕ್ಕೂ ಕರೆಕ್ಟಾಗಿ ಕೊಡ್ಬೇಕಲ್ಲ ಜನಸಂಖ್ಯೆ ಜಾಸ್ತಿ ಆಗೈತಿ 2014 ಮಾಡಿದ್ದು ನಾನು ಮತ್ತು 24 25 ಏನಾದರೂ ನಾನ ಮಾಡವ ಮಾಡಕ್ಕೆ ಇಲ್ಕಲ್ ನಗರದ SRK ಬಡಾವಣೆ ಲಿಂಗೈಕ್ಯ SR ಕಾಶ್ಯಪ್ನವರ ಬಡಾವಣೆ ಅಂಥೇಳಿ ಇಂದಿನ ನಮ್ಮ 2017-18 ನಮ್ಮ ನಗರಸಭೆಯವರು ಈ ಒಂದು ಏನು ಬಡಾವಣೆಯನ್ನು ಇವತ್ತು ನೇಮಕ ಮಾಡಿದರು. ಈ ಹಿಂದೆ ನಮ್ಮ ತಾಯಿಯವರು ಶಾಸಕರಿದ್ದಾಗ 11 ಎಕರೆ ಭೂಮಿಯನ್ನು ನಾವು ಆಶ್ರಯ ಯೋಜನೆಗಾಗಿ ಬಡವರಿಗಾಗಿ ಇವತ್ತು ನಾವು ಮನೆಗಳನ್ನು ಕಟ್ಟಿಕೊಡ್ಬೇಕು, ಅವ್ರಿಗೆ ನಿವೇಶನ ಕೊಟ್ಟು ಮನೆಗಳನ್ನು ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು 2002-3ರಲ್ಲಿ ಈ ಭೂಮಿಯನ್ನು ನಾವು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಖರೀದಿಯನ್ನು ಮಾಡಿದ್ವಿ. ಇಲ್ಲಿ ಸುಮಾರು 334 ಏನು ಪ್ಲಾಟ್ಗಳನ್ನು ಮಾಡಿ ಆ ಬಡವರಿಗೆ ನಾವು ಹಕ್ಕುಪತ್ರ ಕೂಡ ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ವಿತರಣೆಯನ್ನು ಮಾಡಿದ್ದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಮನೆ ಕಟ್ಟಿಕೊಡ್ಬೇಕು, ಯಾಕಂದರೆ ನಿವೇಶನ ಇದೆ, ಪಾಪ ಭಾಳಷ್ಟು ಬಡವರು ಮನೆ ಕಟ್ಕೊಳ್ಳೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿರುವಂಥ ಆ ಬಡವರಿಗೆ BPL ಕಾರ್ಡ್ನಲ್ಲಿ ಬಿಲೋ ಪೋವರ್ಟಿ ಲೈನ್ ಕೆಳಗಡೆ ಇರುವಂಥವ್ರಿಗೆ ಏನು ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅವಕಾಶಗಳಿದ್ದಾವೆ. ಆ ಒಂದು ಅವಕಾಶವನ್ನು ಅವ್ರಿಗೆ ಒದಗಿಸೋಕ್ಕೋಸ್ಕರ ಈಗಾಗಲೇ ನಾನು ಮತ್ತೆ 2023ರಲ್ಲಿ ಶಾಸಕನಾದ ಮೇಲೆ ಅವ್ರಿಗೆ ಈಗಾಗಲೇ ಹಿಂದಿನ ಸರ್ಕಾರದಲ್ಲೇ ಹಿಂದಿನ ಅವಧಿಯಲ್ಲೇ ನಾನು ಮಂಜೂರಾತಿಯನ್ನು ಮಾಡಿದ್ದೆ. ನಮ್ಮ SM ಪಾಟೀಲ್ ಅಂತ ಹೇಳಿ ಗುತ್ತಿಗೆದಾರರು ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಿದ್ವಿ. ಮನೆಗಳನ್ನು ನೋಡ್ತಾ ಇದ್ದೀವಿ ಕಾಣ್ತಿದೆ. ಅಲ್ಲಿ ಆ ಮನೆಗಳನ್ನು ನಿರ್ಮಾಣ ಮಾಡುವಂಥದ್ದಲ್ಲಿ 2018ರಲ್ಲಿ ಏನು ಗೆದ್ದಂಥ ಸನ್ಮಾನ್ಯ ದೊಡ್ಡನಗೌಡ ಪಾಟೀಲ್ ಅವರು
ಆ ಮನೆಗಳನ್ನು ನಿಲ್ಲಿಸಿದ್ರು. ಕಟ್ಟಡ ಮಾಡುವಂಥ ಬಡವರು ಮನೆಗಳನ್ನು ನಿಲ್ಲಿಸಿದ್ರು, ಉದ್ದೇಶಪೂರ್ವಕವಾಗಿ ನಿಲ್ಲಿಸಿದ್ರು. 2023ವರೆಗೂ ಕಟ್ಟಡ ಮಾಡಲಿಲ್ಲ. ನಾವು ಅನೇಕ ಹೋರಾಟ ಮಾಡಿದ್ವಿ ಇವ್ರ ಪರವಾಗಿ. ಇವತ್ತು ಅವ್ರಿಗೆ ಹಕ್ಕುಪತ್ರ ಕೊಡಿಸುವಂತ ಹಿಡಿದು ಎಲ್ಲದರಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಅವರು ಯಾವುದೇ ಲೆಕ್ಕಿಸದೆ ಅವರ ಅಧಿಕಾರ ಅವಧಿಯಲ್ಲಿ ಏನು 42 ಎಕರೆ ನಾವು ಭೂಮಿ ತೆಗೆದುಕೊಂಡು ಅಲ್ಲಿ 1560 ಹಕ್ಕುಪತ್ರಗಳನ್ನು ಮಾಡಿದ್ವಿ. ಇಲ್ಲಿ 334 ಹಕ್ಕುಪತ್ರಗಳನ್ನು ಮಾಡಿದ್ವಿ. ಮತ್ತು ಗುರ್ಲಿಂಗಪ್ಪ ಕಾಲನಿಯಲ್ಲಿ ಸುಮಾರು 184 ಹಕ್ಕುಪತ್ರಗಳನ್ನು ನಾವು ವಿತರಣೆ ಮಾಡಿದ್ವಿ. ಇವನ್ನೆಲ್ಲವನ್ನು ಸ್ಥಗಿತಗೊಳಿಸಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೆ ಇವತ್ತು ಜನರ ಆಶೀರ್ವಾದ ನಾನು ಏನು ಅಧಿಕಾರಕ್ಕೆ ಬಂದಿದ್ದೀನಿ ಅವರಿಗೆ ನಿವೇಶನ ನಾನೇ ಕೊಟ್ಟಿದ್ದೆ. ಇವತ್ತು ಮನೆ ಕಟ್ಟಿಕೊಡೋದಕ್ಕೆ ಈಗಾಗಲೇ ಸರ್ಕಾರ ಸುಮಾರು 1,000 ಮನೆಗಳನ್ನು ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮ ಮಂಜೂರಾತಿ ಮಾಡಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಏನು 1,000 ಮನೆಗಳನ್ನು ಇಳಕಲಿಗೆ ಕೊಟ್ಟಿದ್ದಾರೆ ಮತ್ತು ಗ್ರಾಮೀಣಕ್ಕೆ 1500 ಮನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಹುನಗುಂದಕ್ಕೆ ಕೂಡ 500 ಮನೆಗಳನ್ನು ಕೊಟ್ಟಿದ್ದಾರೆ. 500 ಮನೆಗಳನ್ನು ಕಟ್ಟಡಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಅನುದಾನದಲ್ಲಿ ಇವತ್ತು ಅವರಿಗೆ 1,000 ಮನೆಗಳನ್ನು ಕಟ್ಟೋದಕ್ಕೆ ಈ 334 ಇಲ್ಲಿ ಮನೆಗಳನ್ನು ಕಟ್ಟುವಂಥದ್ದು ಮತ್ತು 42 ಎಕರೆಯಲ್ಲಿ ಸುಮಾರು 700 ಚಿಲ್ಲರ ಅಲ್ಲಿ ಇನ್ನೂ ಉಳಿದಂಥ ಮನೆಗಳನ್ನು ಅಲ್ಲಿ ಕಟ್ಟಡ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. ಅದಕ್ಕೆ ನಮ್ಮ ಎಸ್.ಎನ್. ಪಾಟೀಲ್ ಏನು ಹಿಂದೆ ಅವರೇ ಗುತ್ತಿಗೆಯನ್ನು ಪಡೆದು ಇದು ಪ್ರಾರಂಭ ಮಾಡಿದ್ರು. ಅವನ್ನ ಉದ್ದೇಶಪೂರ್ವಕವಾಗಿ ಇವರು ಹಿಂದಿನ ಶಾಸಕರು ಏನು ಮನೆಯನ್ನು ಕಟ್ಟಬಾರ್ದು ಅಂತೇಳಿ ಅವ್ರ ಮೇಲೆ ಅನೇಕ ಆರೋಪಗಳನ್ನು ಮಾಡಿದರು. ದುಡ್ಡು ಕಟ್ಕೊಂಡು ಓಡೋಗ್ಯಾರ. ಹಿಂದಿನ ಅಧ್ಯಕ್ಷರು ಕೂಡ ನಗರಸಭೆ ಅಧ್ಯಕ್ಷರಿದ್ದರು ಒಬ್ಬರು ಮೇಡಮ್ ಅವರು ಕೂಡ ಆರೋಪ ಮಾಡಿದರು. ಏನು ಗುತ್ತಿಗೆದಾರರು ದುಡ್ಡು ತಗೊಂಡು ಓಡೋಗ್ಯಾರ, ಅದನ್ನ ಶಾಸಕರು ತೊಗೊಂಡು ತಿಂದಾರ, ನಮ್ಮ ಮೇಲೆಲ್ಲ ಆರೋಪ ಮಾಡಿದ್ರು. ಶಾಸಕರು ತಿಂದರು, ಎಲ್ಲಿ ತಿಂದರು, ಹೆಂಗೆ ತಿನ್ನಕ್ಕೆ ಬರುತ್ತೆ ಅನ್ನೋದು ಅವ್ರಿಗೆ ಕಾನೂನಿನ ಅರಿವಿಲ್ಲ. ಅವ್ರ ಅವಧಿಯಲ್ಲಿ DC ಕೂಡ ಮನವಿ ಮಾಡಿಕೊಂಡ್ರು ಇದು ತನಿಖೆ ಆಗಬೇಕು ಅಂತ. ಅವ್ರದೇ ಸರ್ಕಾರ ಇತ್ತು, ಅವ್ರದೇ ಜಿಲ್ಲಾಧಿಕಾರಿಗಳಿದ್ರು, ಅವರೇ ಶಾಸಕರಿದ್ದಾಗ ತನಿಖೆ ಮಾಡಿಸುವಂಥ ಎಲ್ಲಿ ಬರುತ್ತೆ ತನಿಖೆ ಮಾಡುವಂಥದ್ದು? ತಪ್ಪಾಗಿದ್ರಲ್ಲ ತನಿಖೆ ಆಗೋದು. ಇಂಥವೆಲ್ಲ ಉದ್ದಾಟತನದಿಂದ ಬಡವ್ರ ಹೊಟ್ಟೆ ಮೇಲೆ ಕಾಲು ಕೊಡುವಂಥ ಕೆಲಸ ದೊಡ್ಡಗೌಡ ಪಾಟೀಲ್ ಮಾಡಿದ ಮತ್ತು ಅಧಿಕಾರಿಗಳು ಕೂಡ ಮಾಡಿದ್ರು ಅವ್ರ ಜೊತೆಗೆ ಸೇರಿಕೊಂಡು. ನಗರಸಭೆ ಪೌರಾಯುಕ್ತ ಇರ್ಬೋದು, ಜಿಲ್ಲಾ ಆಡಳಿತ ಇರ್ಬೋದು, ನಾವು ಅನೇಕ ಹೋರಾಟಗಳನ್ನು ಮಾಡಿ ಮನವಿ ಮಾಡಿಕೊಂಡ್ರು ಕೂಡ ನಮ್ಮನ್ನು ಯಾರನ್ನೂ ಕ್ಯಾರೆ ಅನ್ನಲಿಲ್ಲ ಹಿಂದಿನ ಸರ್ಕಾರದಲ್ಲಿ. ನಾವು ಅದಕ್ಕೆ ಈಗ ಮನೆ ಕಟ್ಟಿಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ನಮ್ಮ ಎಸ್.ಎಂ. ಪಾಟೀಲ್ ಅವರು ಗುತ್ತಿಗೆದಾರರು ಈಗಾಗಲೇ ಮನೆ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದಾರೆ. ಸುಮಾರು 6 ತಿಂಗಳಲ್ಲಿ ಅವರು ಮನೆ ಮುಗಿಸ್ಕೊಡುವಂಥ ವಿಚಾರದಲ್ಲಿ ಹೊಂದಿದ್ದಾರೆ. ಇವತ್ತು ಈ ಮನೆಗಳಾಗಿರ್ಬೋದು, ಇಲ್ಲಿ 334 ಮತ್ತು ಅಲ್ಲಿ 7 ಸರ್ ಅವ್ರವ್ರ ಪ್ಲಾಟ್ ಅಲ್ಲೆಲ್ಲೇ ಇದ್ದು ಸರ್ ಅವು ಈಗ ಮತ್ತೆ ಅದು ಕಿತ್ತು ಕೇಸ್ ಎಲ್ಲರೂ ಹೋಗೋದು ಬೇಡ ಅಂತ ಹೇಳಿ ಅವ್ರಿಗೆ ಅಲ್ಲಿ ಪ್ಲಾಟ್ ಕೊಟ್ಟಿತ್ತು ಸರ್. ಅವು ಕಟ್ಟಡ ಆದ ತಕ್ಷಣ ಇಲ್ಲಿ ಬಿಟ್ಟು ಅಲ್ಲಿ ಹಚ್ಕೊಂಡ್ಬಿಟ್ಟು ಮುಗಿದ್ರು. ಅದು ಮಾಡಿಸ್ಬಿಟ್ಟು ಇಲ್ಲ